ಹಲ್ಲೆಲೂಯ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರತಿಯೊಬ್ಬರಿಗೂ ವಂದನೆಗಳು. ದೇವರು ನಿಮ್ಮಲ್ಲಿ ಇರುವ ನಂಬಿಕೆಯನ್ನು ನೋಡಿ ನಿಮಗೆ ಆತನು ಅದ್ಭುತಗಳನ್ನು, ಮಹತ್ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು, ರೋಗ ಸ್ವಸ್ಥತೆಯನ್ನು, ಆಶೀರ್ವಾದಗಳನ್ನು ಮಾಡುವಾತನಾಗಿದ್ದಾನೆ. ನಂಬಿಕೆ, ನಿಮ್ಮಲ್ಲಿರುವಂತಹ ನಂಬಿಕೆ ನಿಮಗೆ ಏನು ಬೇಕೋ ಅದನ್ನು ಮಾಡುವಂಥದ್ದಾಗಿದೆ ಪ್ರಿಯರೇ. ನಂಬಿಕೆ ಕಡಿಮೆಯಾಗಿದ್ದರೆ ದೇವರನ್ನು ಕೇಳಿಕೊಳ್ಳ್ರಿ, ದೇವರು ನಿಮ್ಮ ನಂಬಿಕೆಯನ್ನು ಹೆಚ್ಚಿಸ್ತಾರೆ. ನಿಮ್ಮಲ್ಲಿರುವಂತಹ ನಂಬಿಕೆ ಅದು ನಿಮಗೆ ಏನನ್ನು ಬೇಕಾದರೂ ಮಾಡುತ್ತೆ. ನಂಬಿಕೆಗೆ ವಿರುದ್ಧವಾಗಿ ಏನೇ ಬಂದರೂ ಕೂಡ ಅದೆಲ್ಲವನ್ನು ಆ ನಂಬಿಕೆ ತೆಗೆದು ಬಿಸಾಕಿ ಬಿಡುತ್ತದೆ ಪ್ರಿಯರೇ. ನಂಬಿಕೆ ನಿಮಗೆ ಬಹಳಷ್ಟು ಮುಖ್ಯವಾಗಿದೆ. ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಂತಹ ನೀವೆಲ್ಲರೂ ಕೂಡ ವಿಶ್ವಾಸಿಗಳು ಅಥವಾ ನಂಬಿಗಸ್ತ ದೇವರನ್ನೇ ನಂಬಿದಂತಹ ಮಕ್ಕಳು. ಅದರ ಅರ್ಥ ದೇವರನ್ನೇ, ಯೇಸು ಕ್ರಿಸ್ತನನ್ನೇ ನಂಬಿದಂತಹ ಮಕ್ಕಳು ಅಥವಾ ಯೇಸು ಕ್ರಿಸ್ತನೇ ನಮಗೆ ದೇವರು. ಆತನು ನಮಗೆ ಎಲ್ಲವನ್ನು ಮಾಡುವ ಆತನು, ನಮ್ಮನ್ನು ಪಾಪದಿಂದ ತಪ್ಪಿಸಿದ ಆತನು, ಶಾಪಗಳಿಂದ ಬಿಡುಗಡೆ ಕೊಟ್ಟ ಆತನು ನಮಗೆ ಅದ್ಭುತಗಳನ್ನು ಮಾಡುತ್ತಾನೆ ಎಂದು ನಂಬಿ ನೀವು ಆತನ ಮುಂದೆ ಹೋಗ್ತಾ ಇರ್ತೀರ. ಹಾಗಿರುವಾಗ ನಂಬಿಕೆ ಅನೇಕ ಮಹತ್ ಕಾರ್ಯಗಳನ್ನು ಮಾಡುತ್ತದೆ. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸಲಿಕ್ಕೆ ಸಾಧ್ಯವೇ ಇಲ್ಲ ಪ್ರಿಯರೇ. ನಿಮ್ಮಲ್ಲಿರುವಂತಹ ನಂಬಿಕೆ, ದೇವರು ನಿಮ್ಮೊಳಗಡೆ ಇಟ್ಟಿರುವಂತಹ ನಂಬಿಕೆ ನಿಮಗೆ ಏನು ಬೇಕೋ ಅದನ್ನು ಮಾಡುತ್ತದೆ ಪ್ರಿಯರೇ. ನಿಮ್ಮಲ್ಲಿರುವಂತಹ ನಿಮ್ಮ ನಂಬಿಕೆ ನಿಮಗೆ ಅಸಾಧಾರಣವಾದ ಕಾರ್ಯಗಳನ್ನು ಮಾಡುತ್ತದೆ. ನಂಬಿಕೆ, ಕ್ರಿಸ್ತನ ಮೇಲೆ ನಿಮ್ಮ ನಂಬಿಕೆ ಇರುವುದಾದರೆ ನೀವು ಏನೇ ಕೇಳಿಕೊಳ್ಳ್ರಿ ಅದು ನಿಮಗೆ ದೊರೆಯಲ್ಪಡ್ತದೆ. ನಂಬಿಕೆಯಿಂದ ಮಾಡುವಂತಹ ಪ್ರಾರ್ಥನೆ ಅದು ಬಹು ಬಲವಾಗಿದೆ ಎಂಬುದಾಗಿ ಬೈಬಲ್ ಹೇಳ್ತದೆ. ನಂಬಿಕೆ ಬಹಳಷ್ಟು ಕ್ರಿಶ್ಚಿಯನ್ ಲೈಫಲ್ಲಿ, ಕ್ರೈಸ್ತ ಜೀವಿತದಲ್ಲಿ ನಂಬಿಕೆ ಎನ್ನುವಂಥದ್ದು ಬಹಳಷ್ಟು ಮುಖ್ಯವಾದದ್ದಾಗಿದೆ ಪ್ರಿಯರೇ. ಆ ನಂಬಿಕೆ ನಿಮ್ಮನ್ನು ಏನು ಬೇಕಾದರೂ ಮಾಡ್ತದೆ. ನೀವು ದೇವರ ಮೇಲೆ ಇಟ್ಟಂತಹ ನಂಬಿಕೆ ನಿಮ್ಮನ್ನು ಯಾವತ್ತೂ ಕೂಡ ಅವಮಾನಪಡಿಸೋದಿಲ್ಲ, ವ್ಯಂಗ್ಯವಾಗಿ ನಿಮ್ಮ ಬಗ್ಗೆ ಮಾತನಾಡೋಕ್ಕೆ ಬಿಡೋದಿಲ್ಲ. ನಿಮ್ಮನ್ನು ಉನ್ನತಕ್ಕೆ ಏರಿಸ್ತದೆ. ಆ ನಂಬಿಕೆ ಮಹಿಮೆಗೆ ಸೇರಿಸ್ತದೆ ಪ್ರಿಯರೇ. ಹಾಗಿರುವಾಗ ನಂಬಿಕೆ ನಿಮಗೆ ಏನನ್ನು ಬೇಕಾದರೂ ಮಾಡಲು ಅದಕ್ಕೆ ಶಕ್ತಿ ಇದೆ. ಬೆಟ್ಟಗಳನ್ನು ಕರಗಿಸ್ತದೆ, ಕಲ್ಲಾದ ಹೃದಯಗಳನ್ನು ನಂಬಿಕೆ ಕರಗಿಸ್ತದೆ. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ದೇವರ ಹೃದಯವನ್ನು ದೇವರನ್ನು ತಲುಪ್ತದೆ. ದೇವರ ಅದ್ಭುತಗಳನ್ನು ಮಾಡ್ತಾನೆ. ನಾವಿಲ್ಲಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ ಪ್ರಿಯರೇ. ಆ ವಾಕ್ಯ ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 6ನೇ ವಚನ ಹೇಳ್ತದೆ, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ ಎಂಬುದಾಗಿ ಯೇಸು ಸ್ವಾಮಿ ಅಲ್ಲಿ ಬೆಥೆಸ್ದಾ ಕೊಳದಲ್ಲಿ 38 ವರ್ಷದಿಂದ ತನ್ನ ರೋಗ ಸ್ವಸ್ಥತೆಗಾಗಿ ಕಾಯುತ್ತಿದ್ದಂತಹ ಆ ವ್ಯಕ್ತಿಯನ್ನು ನೋಡಿ ಕೇಳ್ತಾರೆ. ಆತನನ್ನು ನೋಡ್ತಾರೆ. ನೋಡಿ ಇವನು ಹೀಗಾಗಿ ಭಾಳ ವರ್ಷವಾಗಿದೆ ಎಂಬುದಾಗಿ ಯೇಸು ಸ್ವಾಮಿ ಗ್ರಹಿಸಿ ಅಲ್ಲಿ 5ನೇ ಅಧ್ಯಾಯದ ಯೋಹಾನ್ ಬರೆದ ಸುವಾರ್ತೆ 6ನೇ ವಚನ ಅಲ್ಲಿ ಅವನಿಗೆ ಕೇಳ್ತಾನೆ, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ? ಆ ಅಧ್ಯಾಯ ಪೂರ್ತಿಯಾಗಿದೆ, ಪೂರ್ತಿಯಾಗಿ ಅನೇಕ ವಾಕ್ಯಗಳಿಂದ ಎಲ್ಲವನ್ನು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ? ಅಥವಾ ನಿನಗೆ ಗುಣವಾಗಲಿಕ್ಕೆ ನಿನಗೆ ಮನಸ್ಸುಂಟೋ? ಅಥವಾ ಇಷ್ಟ ಇದೆಯಾ? ಗುಣವಾಗಬೇಕಂತ ಆಸೆ ಇದೆಯಾ ಅಂತ ಕೇಳ್ತಾರೆ. ಅಥವಾ ಆಗ ಯೇಸು ಸ್ವಾಮಿ ಅವನು ಹೇಳ್ತಾನೆ, ಆ ವ್ಯಕ್ತಿ ಹೌದು ಮನಸ್ಸುಂಟು ಎಂಬುದಾಗಿ ಹೇಳ್ತಾನೆ. ಆಗ ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ಮನೆಗೆ ಹೋಗುವಂತೆ ಯೇಸು ಸ್ವಾಮಿ ಹೇಳ್ತಾರೆ. ಆ ತಕ್ಷಣವೇ ಅವನು ಗುಣವಾಗಿ ತನ್ನ ಹಾಸಿಗೆಯನ್ನು ಎತ್ತಿಕೊಂಡು ಮನೆಗೆ ಹೋಗ್ತಾನೆ ಪ್ರಿಯರೇ. ಅಲ್ಲಿ ಯೇಸು ಸ್ವಾಮಿ ಅವನು ಗುಣವಾಗಲಿಕ್ಕೆ ನೀವು ನೋಡ್ರಿ ಏನನ್ನೂ ಮಾಡಲಿಲ್ಲ. ಒಂದು ಮಾತು ಹೇಳಿದ್ರು, ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ಮನೆಗೆ ಹೋಗು ಅಷ್ಟೇ. ಆದರೆ ಅದಕ್ಕಿಂತ ಮುಂಚೆ ಈ ವಾಕ್ಯವನ್ನು ಕೇಳ್ತಾರೆ, ನಿನಗೆ ಗುಣವಾಗಲಿಕ್ಕೆ ಮನಸ್ಸುಂಟೋ? ಅದರ ಅರ್ಥ ದೇವರು ಅವನಲ್ಲಿ ಗುಣವಾಗಲಿಕ್ಕೆ ಆ ರೋಗದಿಂದ ನಂಬಿಕೆ ಇದೆಯೋ ಇಲ್ಲವೋ ಎಂಬುದಾಗಿ ನೋಡ್ತಾ ಇದ್ದಾರೆ. ಅವರು ಹೃದಯವನ್ನು ನೋಡ್ತಾ ಇದ್ದಾರೆ.
ಆ ಹೃದಯದಲ್ಲಿರೋದೇ ಬಾಯಲ್ಲಿ ಬರ್ತದೆ. ಹೌದು, ಮನಸ್ಸುಂಟು ಎಂಬುದಾಗಿ ಹೇಳ್ತಾನೆ. ಅವನ ಹೃದಯದಲ್ಲಿರುವಂತಹ ನಂಬಿಕೆಯನ್ನು ನೋಡಿ ಯೇಸು ಸ್ವಾಮಿ ನಿನ್ನ ಹಾಸಿಗೆಯನ್ನು ಎತ್ತುಕೊಂಡು ಮನೆಗೆ ಹೋಗು ಎಂಬುದಾಗಿ ಹೇಳ್ತಾರೆ. ಆ ಕ್ಷಣವೇ ಅವನಿಗೆ ಗುಣವಾಯಿತು ಎಂಬುದಾಗಿ ನಾವು ವಾಕ್ಯದಲ್ಲಿ ಓದುತ್ತೇವೆ. ಪ್ರಿಯರೇ, ನಿಮ್ಮಲ್ಲಿರುವಂತಹ ನಂಬಿಕೆಯನ್ನು ನೋಡಿ ದೇವರು ನಿಮಗೆ ಅದ್ಭುತಗಳನ್ನು ಮಾಡುತ್ತಾನೆ. ನಿಮಗೆ ಬೇಕಾಗಿರುವುದೆಲ್ಲವನ್ನ ಆತನು ಒದಗಿಸುವ ಆತನಾಗಿದ್ದಾನೆ. ನಿಮ್ಮಲ್ಲಿರುವಂಥ ನಂಬಿಕೆಯನ್ನು ನೋಡಿ ನಿಮ್ಮ ಕೊರತೆಗಳನ್ನು ನೀಗಿಸುವ ಆತನಾಗಿದ್ದಾನೆ. ನಿಮ್ಮಲ್ಲಿರುವಂಥ ನಂಬಿಕೆಯನ್ನು ನೋಡಿ ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡ್ತಾನೆ. ನಿಮ್ಮಿಂದ ನಂಬಿಕೆಯನ್ನು ದೇವರು ನಿರೀಕ್ಷೆ ಮಾಡ್ತಾರೆ. ಅನೇಕರಿಗೆ ನಂಬಿಕೆ ಇರೋದಿಲ್ಲ ದೇವರ ಮೇಲೆ, ಆದರೆ ದೇವರಿಂದ ದೊಡ್ಡ ದೊಡ್ಡ ಆಶೀರ್ವಾದಗಳು ಬೇಕಾಗಿರ್ತದೆ. ಅದಕ್ಕೆ ಬೈಬಲ್ ಹೇಳ್ತದೆ, ನಾನು ಆಗಲೇ ಹೇಳಿದ ಹಾಗೆ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ರಾಜ್ಯದಲ್ಲಿ ಅಥವಾ ಯೇಸು ಸ್ವಾಮಿಯನ್ನು ನಂಬಿದ ವ್ಯಕ್ತಿ, ನಂಬುವ ವ್ಯಕ್ತಿ ಯಾರೇ ಆಗಿರಲಿ, ನಂಬಿಕೆ ಅನ್ನುವುದು ದೇವರ ರಾಜ್ಯದಲ್ಲಿ ಬಹಳಷ್ಟು ಮುಖ್ಯವಾದ ವಿಷಯವಾಗಿದೆ. ನಂಬಿಕೆಗೆ ಏನೂ ಅಸಾಧ್ಯವಿಲ್ಲ. ನಿಮ್ಮಲ್ಲಿರುವಂಥ ನಂಬಿಕೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ನಿಮ್ಮಲ್ಲಿರುವಂಥ ನಂಬಿಕೆ ಏನನ್ನು ಬೇಕಾದರೂ ನುಗ್ಗಿ, ಎದುರಿಗೆ ಬಂದಂತೆಲ್ಲವನ್ನು ನುಗ್ಗಿ ನಾಶ ಮಾಡಿ ಮುಂದೆ ಹೋಗ್ತದೆ. ಈ ಲೋಕವನ್ನೇ ಜಯಿಸುವಂತಹ ನಿಮ್ಮ ನಂಬಿಕೆ ಅಮೂಲ್ಯವಾದುದು ಪ್ರಿಯರೇ. ಆ ನಂಬಿಕೆ ನಿಮಗೆ ಬೇಕಾದದೆಲ್ಲವನ್ನು ಮಾಡುವಂಥದ್ದಾಗಿದೆ. ಹಾಗಿರುವಾಗ ಇನ್ನೊಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಅಷ್ಟರಲ್ಲಿ ಸ್ವಲ್ಪ ಕಟ್ ಮಾಡೋಣ. ಮತ್ತಾಯನು ಬರೆದ ಸುವಾರ್ತೆ 9ನೇ ಅಧ್ಯಾಯ 20-21ನೇ ವಚನ ಹೇಳ್ತದೆ, ಅಷ್ಟರಲ್ಲಿ 12 ವರ್ಷದಿಂದ ರಕ್ತ ಕುಸುಮ ರೋಗ ಬಿದ್ದ ಒಬ್ಬ ಹೆಂಗಸು, ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು ನೆಟ್ಟಗಾಗುವೆನು ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಹಿಂದಿನಿಂದ ಬಂದು ಆತನ ಉಡುಪಿನ ಗೊಂಡೆಯನ್ನು ಮುಟ್ಟಿದಳು. ನಾನು ಆತನ ಉಡುಪಿನ ಗೊಂಡೆಯನ್ನು ಮುಟ್ಟಿದರೆ ಸಾಕು ನಾನು ನೆಟ್ಟಗಾಗುವೆನು. ಆತನ ಉಡುಪಿನ ಗೊಂಡೆಯನ್ನು ಮುಟ್ಟಿದರೆ ಸಾಕು ನನಗೆ ಗುಣವಾಗ್ತದೆ ಅಂದುಕೊಂಡು ಆತನ ಯೇಸುಸ್ವಾಮಿಯ ಉಡುಪಿನ ಗೊಂಡೆಯನ್ನು ಮುಟ್ಟಿದಳು. ಮುಟ್ಟಿದ ತಕ್ಷಣ ಅವಳು ನೆಟ್ಟಗಾದಳು, ಅಥವಾ ರೋಗ ಅವಳನ್ನು ಬಿಟ್ಟು ಹೋಯಿತು. ಪ್ರಿಯರೇ, ಅಲ್ಲಿ ನಾನು ಕೆಲವೊಂದು ಮಾತನ್ನು ಹೇಳಲಿಕ್ಕೆ ಹೋಗ್ತೀನಿ. ಅವಳು ತನ್ನ ಹೃದಯದಲ್ಲಿ ನಿಶ್ಚಯ ಮಾಡಿಕೊಂಡು, ತನ್ನ ಹೃದಯದಲ್ಲಿರುವಂಥ ನಂಬಿಕೆ ಪ್ರಕಾರ ನಡ್ಕೊಂಡು, ನಂಬಿಕೆ ಹೆಚ್ಚಿತು. ಅನೇಕರು ಹೇಳಿರಬಹುದು, ಅವಳಿಗೆ ಯಾರು ಕೂಡ ಹೇಳಿಲ್ಲ ಯೇಸುಸ್ವಾಮಿ ಅಲ್ಲಿ ಬರ್ತಾರೆ ಅಥವಾ ನಿನ್ನನ್ನು ಗುಣ ಮಾಡ್ತಾರೆ, ನಿನ್ನಲ್ಲಿ ನಂಬಿಕೆ ಇದ್ದರೆ ಮಾತ್ರ ಗುಣವಾಗ್ತದೆ, ನಿಮಗೆ ಇಷ್ಟು ವರ್ಷದಿಂದ ರೋಗವಿದೆಯಲ್ಲ, 12 ವರ್ಷದಿಂದ, ಹಾಗಾಗಿ ನಿನ್ನಲ್ಲಿ ನಂಬಿಕೆ ಇರಬೇಕು, ಯೇಸುಸ್ವಾಮಿಯನ್ನು ನಂಬು, ದೇವರು ಗುಣ ಮಾಡ್ತಾರೆ ಅಂತ ಯಾರೂ ಹೇಳಿಲ್ಲ. ಅನೇಕರಿಂದ ಕೇಳಿಸಿಕೊಂಡದ್ದನ್ನು ಅವಳು ಕೇಳಿಸಿಕೊಂಡು ಅಲ್ಲಿ ಯೇಸುಸ್ವಾಮಿ ಬಂದಾಗ ಅನೇಕ ರೋಗಗಳು ಗುಣವಾಗ್ತದೆ ಅಂತ ನೋಡಿದ್ಲೇನೋ ಅಥವಾ ಕೇಳಿಸ್ಕೊಂಡಿರಬಹುದು. ಆ ಮಗಳು, ಆ ಹೆಂಗಸು ವಾಸ ಮಾಡುವಂತಹ ಒಂದು ಸ್ಥಳದಲ್ಲಿ ಅದು ಹೋಗುವಾಗ ಯೇಸುಸ್ವಾಮಿ ಬಗ್ಗೆ ಕೇಳಿಸಿಕೊಂಡಿದ್ಲೇನೋ ಅಷ್ಟೇ. ಆದರೆ ಅವಳು ತನ್ನ ಹೃದಯದಲ್ಲಿ ನಿಶ್ಚಯ ಮಾಡಿಕೊಂಡು ತೀರ್ಮಾನ ಮಾಡಿದ್ಲು, ನಾನು ಆತನ ಉಡುಪಿನ ಗೊಂಡೆಯನ್ನು ಮುಟ್ಟಿದರೆ ಸಾಕು ನನಗೆ ಗುಣವಾಗ್ತದೆ. ಯಾರೂ ಹೇಳಿಲ್ಲ. ಅವನು ಬಹಳಷ್ಟು ಜನ ಇರ್ತಾರೆ ಯೇಸುಸ್ವಾಮಿಯ ಸುತ್ತಲೂ ಕೂಡ, ನಿನ್ನ ಕೈಲಿ ಮುಟ್ಟಕ್ಕಾಗೋದಿಲ್ಲ, ಏನು ಮಾಡಿದೆ ಅಂತ ಹೇಳಿರಬಹುದು. ಅವಳಿಗೆ ಗೊತ್ತು, ಭಾಳ ಜನ ಸುತ್ತುವರೆದಿರ್ತಾರೆ, ನನ್ನ ಕೈಲಿ ಎದ್ದಳಕ್ಕಾಗೋದಿಲ್ಲ, ಏನು ಮಾಡಲಿ, ಹೇಗೆ ಅಂತ. ಆದರೆ ಅವಳ ಹೃದಯದಲ್ಲಿ ಅಥವಾ ಅವಳ ನಂಬಿಕೆ ಏನಿತ್ತು ಅದರ ಪ್ರಕಾರ, ನಾನು ಅವನ ಬಟ್ಟೆಯ ಗೊಂಡೆಯನ್ನು ಮುಟ್ಟಿದರೆ ಸಾಕು ನನಗೆ ಗುಣವಾಗ್ತದೆ ಎಂಬುದಾಗಿ ಅಂದುಕೊಂಡಳು. ನಂಬಿಕೆಯನ್ನು ಹುಟ್ಟಿಸುವವನು ಅದನ್ನು ಪೂರೈಸುವನು ದೇವರೇ ಆಗಿದ್ದಾನೆ. ಆ ಹೆಂಗಸಿನಲ್ಲಿ ನಂಬಿಕೆಯನ್ನು ಹುಟ್ಟಿಸಿದ ದೇವರು ಪೂರೈಸಿದನು. ಪ್ರಿಯರೇ, ಹಾಗಿರುವಾಗ ನಾವುಗಳು ಯಾರೋ ನಂಬಿಕೆ ವಿಚಾರದಲ್ಲಿ ಸಾವಿರಾರು ಸಂದೇಶಗಳನ್ನು ಕೇಳಿದರೂ ಕೂಡ ನಂಬಿಕೆ ಉಂಟಾಗೋದೇ ಇಲ್ಲ. ಜನಗಳು ದೇವರ ಮಕ್ಕಳಿಗೆ ನಂಬಿಕೆ ವಿಚಾರದಲ್ಲಿ ಬೈಬಲ್ ಓದ್ತಾರೆ, ಸಂದೇಶಗಳನ್ನು ಕೇಳಿಸ್ಕೊಳ್ತಾರೆ, ಮೀಟಿಂಗ್ಗಳೆಲ್ಲ ಹೋಗ್ತಾರೆ, ನಂಬಿಕೆ ಬರೋದೇ ಇಲ್ಲ. ಅವರ ನಂಬಿಕೆ ಯಾವ ಸ್ಥಿತಿಯಲ್ಲಿ ಇರ್ತಾರೆ ಅದೇ ರೀತಿಯಲ್ಲಿ ಇರ್ತಾರೆ. ಆದರೆ ಈ ಹೆಂಗಸಿಗೆ ನಂಬಿಕೆಯ ವಿಚಾರದಲ್ಲಿ ಯಾರೂ ಹೇಳಿಲ್ಲ, ನಂಬಿಕೆಯ ಪ್ರಸಂಗವನ್ನು ಕೂಡ ಕೇಳಿಸ್ಕೊಂಡಿಲ್ಲ, ನಂಬಿಕೆಯ ಬಗ್ಗೆ ಮೀಟಿಂಗನ್ನು ಓದಲಿಲ್ಲ, ಬೈಬಲ್ ಓದಲಿಲ್ಲ, ಏನೂ ಇಲ್ಲ. ಆಗಿನ ಕಾಲದಲ್ಲಿ ಅವಳ ಹೃದಯದಲ್ಲಿ ನಿಶ್ಚಯ ಮಾಡಿಕೊಂಡಳು, ನಾನು ಆತನ ಗೊಂಡೆಯನ್ನು ಮುಟ್ಟಿದರೆ ಸಾಕು ನನಗೆ ಗುಣವಾಗ್ತದೆ. ಅವಳಲ್ಲಿದ್ದಂತಹ ನಂಬಿಕೆ ಅವಳನ್ನು ಸ್ವಸ್ಥ ಮಾಡಿತು. ಕೊನೆಗೆ ಯೇಸುಸ್ವಾಮಿ ಹೇಳ್ತಾರೆ, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತು, ನಿನ್ನನ್ನು ಗುಣ ಮಾಡಿತು ಅಂತ ಆ ಹೆಂಗಸಿಗೆ ಹೇಳ್ತಾಳೆ. ಯಾರ ನಂಬಿಕೆ?
ಯೇಸು ಸ್ವಾಮಿ ಹೇಳಿಲ್ಲ, ಅಲ್ಲೇನೂ ಮಾಡಿಲ್ಲ ಯೇಸು ಸ್ವಾಮಿ. ನನ್ನ ನಂಬಿಕೆ, ನಾನು ದೇವರು, ನನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತು ಅಂತ ಯೇಸು ಸ್ವಾಮಿ ಹೇಳಿಲ್ಲ ಪ್ರಿಯರೇ. ಅಲ್ಲಿ ಹೇಳ್ತಾರೆ, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತು. ಯಾರ ನಂಬಿಕೆ? ಆ ಹೆಂಗಸಿನಲ್ಲಿದ್ದಂತಹ ನಂಬಿಕೆ ಅವಳನ್ನು ಸ್ವಸ್ಥ ಮಾಡಿತು. ಹಾಗಿರುವಾಗ ನಮ್ಮಲ್ಲಿ ನಂಬಿಕೆ ಇರಬೇಕೋ ಬೇಡವೋ? ನಾವು ದೇವರಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳಲಿಕ್ಕೆ ಪ್ರಾರ್ಥಿಸ್ತಾ ಇರ್ತೇವೆ, ಪ್ರಾರ್ಥನೆ ಮಾಡ್ತೇವೆ. ಆದರೆ ಆ ಪ್ರಾರ್ಥನೆ ಆಶೀರ್ವಾದಗಳನ್ನು ಏನೆಲ್ಲ ಕೇಳ್ಕೊಳ್ತೀವೋ, ಪ್ರಾರ್ಥನೆ ಅನೇಕ ವಿಚಾರಗಳನ್ನು ಏನು ದೇವರೊಟ್ಟಿಗೆ ಒಪ್ಪಿಸ್ತೇವೋ ಅವುಗಳನ್ನು ಹೊಂದಿಕೊಳ್ಳಲಿಕ್ಕೆ ನಮಗೆ ಬೇಕಾದ ಆ ನಂಬಿಕೆ ನಮ್ಮಲ್ಲಿದೆಯಾ ಇಲ್ವಾ, ನಿಮ್ಮಲ್ಲಿದೆಯಾ ಇಲ್ವಾ ಅಂತ ನೀವು ಪರೀಕ್ಷೆ ಮಾಡ್ಕೊಳ್ಬೇಕಲ್ವಾ? ಆ ಹೆಂಗಸು ತನ್ನನ್ನು ತಾನು ಪರೀಕ್ಷೆ ಮಾಡಿಕೊಂಡು ತೀರ್ಮಾನ ಮಾಡಿದ್ದು, ನಾನು ಅವನ ಬಟ್ಟೆ ಒಂದು ಗೊಂಡೆ ಮುಟ್ಟಿದರೆ ಸಾಕು ನನಗೆ ಗುಣವಾಗ್ತದೆ. ಇದು ಅದ್ಭುತವಾದ ನಂಬಿಕೆ. ನಾನು ಹೇಳ್ತೀನಿ, ಅಸಾಧಾರಣವಾದ ನಂಬಿಕೆ, ಸೂಪರ್ ನ್ಯಾಚುರಲ್ ಫೈತ್. ಯಾವುದೇ ಮನುಷ್ಯನ ಮನಸ್ಸಿಗೆ ಅಥವಾ ಮೆದುಳಿಗೆ ನಿಲುಕದಂಥದ್ದು ನಂಬಿಕೆ. ಆ ನಂಬಿಕೆಯನ್ನು ಅವಳಲ್ಲಿ ಹುಟ್ಟಿಸಿದವರು ಯಾರು? ದೇವರು. ದೇವರಾತ್ಮನು ಅಲ್ಲಿ ಕಾರ್ಯ ಮಾಡಿದ, ಪವಿತ್ರ ಆತ್ಮನು ಕಾರ್ಯ ಮಾಡಿದ. ಹಾಗಿರುವಾಗ ನೀವು ದೇವರ ಹತ್ರ ಪ್ರಾರ್ಥಿಸ್ತಾ ಇದ್ದೀರಾ, ಆಶೀರ್ವಾದಗಳನ್ನು ಬೇಡ್ಕೊಳ್ತಾ ಇದ್ದೀರಾ, ಅಥವಾ ರೋಗ ಸ್ವಸ್ಥತೆ ಇರಬಹುದು, ನಿಮ್ಮ ಉದ್ಯೋಗ ಇರಬಹುದು, ನಿಮ್ಮ ಭವಿಷ್ಯತ್ತಿರಬಹುದು, ಏನೇ ಇರಬಹುದು. ಆದರೆ ನಿಮ್ಮಲ್ಲಿ ಅದಕ್ಕೆ ನಂಬಿಕೆ ಬೇಕಾಗಿದೆ, ಅದಕ್ಕೆ ತಕ್ಕನಾದ ನಂಬಿಕೆ ಬೇಕಾಗಿದೆ. ಆಗ ದೇವರು ನೀವು ಪ್ರಾರ್ಥನೆ ಮಾಡುವಾಗ ದೇವರು ಕೇಳಿಸಿಕೊಂಡು ನಿನ್ನ ನಂಬಿಕೆಯಂತೆ ನಿನಗಾಗಲಿ ಎಂಬುದಾಗಿ ಆ ಹೆಂಗಸಿಗೆ ಹೇಳಿದ ರೀತಿಯಲ್ಲಿ ನಿಮಗೆ ಹೇಳಿದ್ರೆ ಆ ಮಾತನ್ನ, ನೀವು ಏನಕ್ಕೋಸ್ಕರ ಪ್ರಾರ್ಥಿಸ್ತಾ ಇದ್ದೀರೋ, ಏನನ್ನು ಕೇಳ್ಕೊಳ್ತಾ ಇದ್ದೀರೋ, ಅನೇಕ ವರ್ಷಗಳಿಂದ, ಅನೇಕ ತಿಂಗಳುಗಳಿಂದ, ಅನೇಕ ದಿನಗಳಿಂದ ದೇವರ ಹತ್ರ ಏನನ್ನು ಪ್ರಾರ್ಥನೆ ಮಾಡಿ ಕೇಳ್ಕೊಳ್ತಾ ಇದ್ದೀರೋ ಆ ನಂಬಿಕೆಯನ್ನು ದೇವರು ನಿಮ್ಮಲ್ಲಿ ಆ ಹೆಂಗಸಿನಲ್ಲಿದ್ದಂಥ ನಂಬಿಕೆಯನ್ನು ನೋಡುವುದಾದರೆ ಒಂದು ಕ್ಷಣದಲ್ಲಿ ನಿಮ್ಮ ಅದ್ಭುತ ನಡೀತದೆ. ವರ್ಷಗಳು ಬೇಕಾಗಿಲ್ಲ. ಅದ್ಭುತಗಳು ನಡೆಯಲಿಕ್ಕೆ ಒಂದು ಕ್ಷಣ, ಒಂದು ಸೆಕೆಂಡ್ ಸಾಕು. ಆದರೆ ಆ ನಂಬಿಕೆಯನ್ನು ದೇವರು ನಮ್ಮಲ್ಲಿ ನೋಡ್ತಾ ಇದ್ದಾನೆ, ನಮ್ಮಲ್ಲಿ, ನಿಮ್ಮಲ್ಲಿ. ಹಾಗಿರುವಾಗ ನಾವು ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳೋಣ ಪ್ರಿಯರೇ. ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 8ನೇ ವಚನ ಹೇಳ್ತದೆ, ಆ ಶತಾಧಿಪತಿಯು, ಪ್ರಭುವೇ, ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ. ನೀನು ಒಂದು ಮಾತು ಹೇಳಿದರೆ ಸಾಕು, ನನ್ನ ಆಳಿಗೆ ಗುಣವಾಗುವುದು. ನೀನು ಒಂದು ಮಾತು ಹೇಳಿದರೆ ಸಾಕು, ನನ್ನ ಆಳಿಗೆ ಗುಣವಾಗುವುದು. ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನಗಿಲ್ಲ. ಆ ಶತಾಧಿಪತಿ ಯೇಸು ಸ್ವಾಮಿಯ ಹತ್ತಿರ ಬರ್ತಾನೆ ಪ್ರಿಯರೇ. ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ, ನನ್ನ ಆಳಿಗೆ ಹುಷಾರಿಲ್ಲ ಅಂತ ಹೇಳ್ತಾನೆ. ಆಗ ಯೇಸು ಸ್ವಾಮಿ ತಕ್ಷಣ ಹೇಳ್ತಾರೆ, ನಿಮ್ಮ ಮನೆಗೆ ಬರ್ತೀನಿ, ಅವನನ್ನು ಗುಣ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ಶತಾಧಿಪತಿ ಹೇಳ್ತಾನೆ, ಪ್ರಭುವೇ, ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ. ನೀನು ಒಂದು ಮಾತು ಹೇಳಿದ್ರೆ ನನ್ನ ಆಳಿಗೆ ಗುಣವಾಗ್ತದೆ. ತಕ್ಷಣ ಯೇಸು ಸ್ವಾಮಿ ಮುಂದಕ್ಕೆ ಹೇಳ್ತಾರೆ, ಇಂಥ ನಂಬಿಕೆಯನ್ನು ನಾನು ಇಸ್ರಾಯೇಲ್ ಜನರಲ್ಲಿಯೂ ನೋಡಲಿಲ್ಲ ಎಂಬುದಾಗಿ. ಡಿವೈನ್ ಫೇತ್, ದೈವಿಕವಾದ ನಂಬಿಕೆ, ಅಥವಾ ದೇವರಿಗೆ ಯಾವ ನಂಬಿಕೆ ಇದೆಯೋ ದೇವರಲ್ಲಿ, ಅದೇ ನಂಬಿಕೆ ಈ ವ್ಯಕ್ತಿಯಲ್ಲಿತ್ತು. ದೇವರ ನಂಬಿಕೆ ನಿಮ್ಮ ನಂಬಿಕೆ ಸೇಮ್ ಆಗಿರುವಾಗ ಅದ್ಭುತಗಳು ಬಹಳಷ್ಟು ಈಸಿಯಾಗಿ ನಡೀತದೆ. ಅಲ್ಲಿ ಆ ವ್ಯಕ್ತಿಯಲ್ಲಿ ದೇವರು ನಂಬಿಕೆಯನ್ನು ಗುರುತಿಸಿದರು. ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ. ನೀನು ಒಂದು ಮಾತು ಹೇಳಿದರೆ ಸಾಕು, ನನ್ನ ಆಳಿಗೆ ಗುಣವಾಗುವುದು. ಎಂಥ ನಂಬಿಕೆ! ಬಂದು ಪ್ರಾರ್ಥನೆ ಮಾಡ್ತೀನಿ ಅಂದರೂ ಕೂಡ, ಬೇಡ, ನಿನ್ನ ಮನೆಗೆ ಬರಬೇಡ, ಆ ಯೋಗ್ಯತೆ ನನಗಿಲ್ಲ ಅಂತ ಆ ಶತಾಧಿಪತಿ ಹೇಳ್ತಾ ಇದ್ದಾನೆ ಪ್ರಿಯರೇ. ಒಂದು ಮಾತು ಹೇಳು ಸ್ವಾಮಿ ಸಾಕು, ನನ್ನ ಆಳಿಗೆ ಗುಣ ಆಗ್ತದೆ. ಒಂದು ಮಾತು. ಆ ನಂಬಿಕೆ, ಇಂಥ ಶತಾಧಿಪತಿಯಲ್ಲಿದ್ದಂತಹ ನಂಬಿಕೆ ನಿಮ್ಮಲ್ಲಿ ಇರುವುದಾದರೆ ದೇವರು ಅದ್ಭುತಗಳನ್ನು ಮಾಡಲು ಶಕ್ತನಾಗಿದ್ದಾನೆ. ಕರೆಕ್ಟಾಗಿ ಹೇಳೋದಾದರೆ, ನಿಜವಾಗಿ ಹೇಳೋದಾದರೆ, ದೇವರು ಪ್ರತಿ ಕ್ಷಣ, ಅವರು ಯಾರೇ ಆಗಿರಲಿ, ಅದ್ಭುತಗಳನ್ನು, ಮಹತ್ಕಾರ್ಯಗಳನ್ನು, ಆಶೀರ್ವಾದಗಳನ್ನು, ನಿಮಗೇನು ಬೇಕೋ ಅದನ್ನು ಮಾಡಲು ಸದಾ ಕಾಲವು, ಪ್ರತಿ ಸೆಕೆಂಡ್, ಪ್ರತಿ ನಿಮಿಷ, ಪ್ರತಿ ಗಂಟೆ, ಪ್ರತಿ ದಿನ, ಪ್ರತಿ ತಿಂಗಳು, ಪ್ರತಿ ವರ್ಷಗಳು ಆತನು ಸಿದ್ಧನಾಗಿದ್ದಾನೆ. ಆದರೆ ನಂಬಿಕೆಯನ್ನು ನೋಡ್ತಾನೆ. ಗುಣವಾಗಲಿಕ್ಕೆ ಬೇಕಾದ ನಂಬಿಕೆಯನ್ನು ಅಲ್ಲಿ ಗುರುತಿಸಿದ್ರು ಯೇಸು ಸ್ವಾಮಿ.
ಹಾಗಾಗಿ ನಿನ್ನ ಹಾಸಿಗೆ ಎತ್ಕೊಂಡು ಹೋಗುವಂತ ಹೇಳಿದ್ರು. ಗುಣವಾಗಲಿಕ್ಕೆ ಬೇಕಾದಂತಹ ನಂಬಿಕೆ ಆ ಹೆಂಗಸು ಅವಳೇ ತೀರ್ಮಾನ ಮಾಡಿದ್ಲು. ಅವಳಿಗೆ ತಕ್ಷಣ ಯೇಸು ಸ್ವಾಮಿನ ಮುಟ್ಟಿದ ತಕ್ಷಣ ಗುಣವಾಯಿತು. ಗುಣವಾಗಲಿಕ್ಕೆ ಯಾರೋ ವ್ಯಕ್ತಿ, ಅವನ ಆಳಿಗೆ ಹುಷಾರಿಲ್ಲ, ಇಲ್ಲಿ ಯೇಸು ಸ್ವಾಮಿ ಹತ್ರ ಬಂದಿದ್ದಾನೆ ಶತಾಧಿಪತಿ, ಅಲ್ಲಿ ಇವನ ನಂಬಿಕೆ ಮೂಲಕ ದೇವರು ಅವನನ್ನು ಗುಣ ಮಾಡಿದರು. ಆಗಿನ ಕಾಲದಲ್ಲಿ ಆಳುಗಳು ಏನು ಮಾತನಾಡುವಂತಹ ಸ್ಥಿತಿಯಲ್ಲಿರಲಿಲ್ಲ. ಇವನು ವ್ಯಕ್ತಿ ಲೀಡರ್ ಆಗಿದ್ದ. ಇವನು ಹೇಳ್ತಾನೆ, ಒಂದು ಮಾತು ಹೇಳು ಸ್ವಾಮಿ, ಗುಣವಾಗ್ತದೆ. ಇವನ ನಂಬಿಕೆ ಬಹಳಷ್ಟು ಅದ್ಭುತವಾದದ್ದು, ಅಸಾಧಾರಣವಾದ ನಂಬಿಕೆ. ಅದು ಸಾಧಾರಣವಾದ ನಂಬಿಕೆ ಅಲ್ಲ ಪ್ರಿಯರೇ, ಅಸಾಧಾರಣವಾದ ನಂಬಿಕೆ, ಸಾಧಾರಣವಾದ ನಂಬಿಕೆ. ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ದೇವರು ಅದ್ಭುತ ಮಾಡ್ತಾರೆ. ಮಾಡಬಹುದು. ಇಷ್ಟು ವರ್ಷದಿಂದ ಪ್ರಾರ್ಥಿಸ್ತಾ ಇದ್ದೀನಿ, ಮಾಡ್ಬೋದು, ದೇವ್ರು ಮಾಡಬಹುದು. ಇದೆಲ್ಲ ಬಹಳಷ್ಟು ಸಾಮಾನ್ಯವಾದ ನಂಬಿಕೆ. ಇಂಥ ಸಾಮಾನ್ಯವಾದ ನಂಬಿಕೆಗಳಿಂದ ಯಾವುದೇ ದೇವರಿಂದ ಕಾರ್ಯಗಳನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಅಲ್ಲಿ ಅವರು ಕೂಡ ಸಾಮಾನ್ಯವಾದ ಜನರಾಗಿದ್ದರು, ಬಹಳ ವಿಶೇಷವಾದ ವ್ಯಕ್ತಿ ಅಲ್ಲ. ಅವನು ಬೆತ್ಸೆದ ಕೊಳದಲ್ಲಿ ಬಿದ್ದಂತಹ ವ್ಯಕ್ತಿ ಸಾಮಾನ್ಯವಾದ ವ್ಯಕ್ತಿ, ಹುಷಾರಿರಲಿಲ್ಲ. ಆ ಹೆಂಗಸು ಬಹಳ ಸಾಮಾನ್ಯರಲ್ಲಿ ಸಾಮಾನ್ಯವಾದ ವ್ಯಕ್ತಿ. ಅಯ್ಯಮ್ಮ, ಈ ಸೆಂಚುರಿಯನ್ ಸ್ವಲ್ಪ ಸ್ಥಿತಿಯಲ್ಲಿದ್ದ ಬಿಟ್ಟರೆ ಬೇರೆ ಎಲ್ಲರೂ ಕೂಡ ಸಾಮಾನ್ಯವಾದ ವ್ಯಕ್ತಿಗಳು. ಇಡೀ ಬೈಬಲ್ನಲ್ಲಿ ಎಲ್ಲೇ ನೋಡಿದ್ರು ಕೂಡ ಸಾಮಾನ್ಯವಾದ ವ್ಯಕ್ತಿಗಳನ್ನು ದೇವರು ತೆಗೆದುಕೊಂಡು ಅಸಾಮಾನ್ಯವಾದ ವ್ಯಕ್ತಿ, ಅಸಾಧಾರಣವಾದ ವ್ಯಕ್ತಿಗಳನ್ನಾಗಿ ಮಾಡಿದರು. ಸಾಮಾನ್ಯವಾದ ವ್ಯಕ್ತಿಯಲ್ಲಿ ತನ್ನ ನಂಬಿಕೆಯನ್ನು ಹುಟ್ಟಿಸಿ ಆ ನಂಬಿಕೆಯಿಂದ ಅಸಾಧಾರಣವಾದ ವ್ಯಕ್ತಿಗಳನ್ನಾಗಿ ದೇವರು ಮಾಡಿದರು. ನಿಮ್ಮಲ್ಲಿರುವಂತಹ ನಂಬಿಕೆ ನಿಮಗೆ ಅದ್ಭುತಗಳನ್ನು ಮಾಡುವಂಥದ್ದಾಗಿದೆ. ನಿಮ್ಮಲ್ಲಿರುವಂತಹ ನಂಬಿಕೆ ನಿಮ್ಮನ್ನು ಸ್ವಸ್ಥ ಮಾಡುವಂಥದ್ದಾಗಿದೆ. ನಿಮ್ಮಲ್ಲಿರುವಂತಹ ನಂಬಿಕೆ ನಿಮಗೆ ಹಣದ ಆಶೀರ್ವಾದಗಳನ್ನು ತೆಗೆದುಕೊಂಡು ಬರುವಂಥದ್ದಾಗಿದೆ. ನಿಮ್ಮಲ್ಲಿರುವಂತಹ ನಂಬಿಕೆ ಜ್ಞಾನವನ್ನು ದೇವರು ಇಟ್ಟಿದ್ದಾನೆ. ಆ ನಂಬಿಕೆಯಲ್ಲಿ ನಿಮಗೆ ವಿಶೇಷವಾದ ಜ್ಞಾನವನ್ನು ಕೊಟ್ಟಿದ್ದಾನೆ. ಆ ನಂಬಿಕೆ ನಿಮ್ಮಲ್ಲಿರಬೇಕು. ನಿಮ್ಮ ನಂಬಿಕೆ ನಿಮಗೆ ಏನು ಬೇಕಾದರೂ ಮಾಡಲು ಶಕ್ತಿ ಇದೆ. ನಂಬಿಕೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ನಿಮ್ಮ ನಂಬಿಕೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆ ನಂಬಿಕೆಯನ್ನು ದೇವರು ನಿಮ್ಮಲ್ಲಿ ನೋಡುತ್ತಾ ಇದ್ದಾನೆ. ನೀವು ಆ ನಂಬಿಕೆಯಲ್ಲಿ ಇರೋದಾದರೆ, ನಿಮ್ಮ ನಂಬಿಕೆಯನ್ನು ಆ ಒಂದು ಶತಾಧಿಪತಿಯಲ್ಲಿದ್ದಂಥ ನಂಬಿಕೆಯ ರೀತಿಯಲ್ಲಿ ಇರೋದಾದರೆ, ಆ ಹೆಂಗಸಿನ ನಂಬಿಕೆಯ ರೀತಿಯಲ್ಲಿ ಇರೋದಾದರೆ, ಆ ಬೆತ್ಸದ ಕೊಳದ ಬಳಿಯಲ್ಲಿ ಬಿದ್ದುಕೊಂಡಿದ್ದಂತಹ ಆ ವ್ಯಕ್ತಿಯಲ್ಲಿರುವಂತಹ ನಂಬಿಕೆ ನಿನ್ನಲ್ಲಿರೋದಾದರೆ, ನಿಮ್ಮಲ್ಲಿ ದೇವರು ನಿಮಗೆ ಅದ್ಭುತಗಳನ್ನು ಮಾಡಲು ಸದಾ ಕಾಲವು ಸಿದ್ಧನಾಗಿದ್ದಾನೆ. ದೇವರಿಗೆ ಅದ್ಭುತಗಳನ್ನು ಮಾಡಲಿಕ್ಕೆ ಬೆಳಗ್ಗೆ, ಸಾಯಂಕಾಲ, ಮಧ್ಯಾಹ್ನ, ಒಳ್ಳೆಯ ಸಮಯ, ಕೆಟ್ಟ ಸಮಯ ಅಂತ ಇಲ್ಲವೇ ಇಲ್ಲ ಪ್ರಿಯರೇ. ಆತನು ಸದಾ ಕಾಲವು ಸಿದ್ಧನಾಗಿದ್ದಾನೆ. ಆದರೆ ಸ್ವೀಕಾರ ಮಾಡಿಕೊಳ್ಳಲಿಕ್ಕೆ ಬೇಕಾದಂತಹ ಆ ಸಾಮರ್ಥ್ಯ ಅಥವಾ ನಂಬಿಕೆ ಅಥವಾ ನಮ್ಮ ಒಂದು ಎಬಿಲಿಟಿ, ಪ್ರಾರ್ಥನೆಯನ್ನು ದೇವರು ನೋಡುವ ಆತನಾಗಿದ್ದಾನೆ. ನಾವು ಪ್ರಾರ್ಥನೆಯಲ್ಲಿ ಏನು ಮಾತುಗಳನ್ನು ಆಡ್ತೇವೋ ಅದನ್ನು ನೋಡ್ತಾರೆ ದೇವರು. ನಂಬಿಕೆಯ ಮಾತುಗಳಾಗಿರ್ಬೇಕು. ಕೊಡು 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 ದೇವರೇ, ಅದು ಕೊಡು ದೇವರೇ, ಇದು ಕೊಡು ದೇವರೇ, ನಾನು ಹಂಗೆ ಮಾಡು ದೇವರೇ, ನನ್ನ ಅದೆಲ್ಲ ಪ್ರಾರ್ಥನೆ ಅಲ್ಲವೇ ಅಲ್ಲ. ನಂಬಿಕೆ ನಿಮ್ಮಲ್ಲಿ ಇರೋದಾದರೆ ಆ ನಂಬಿಕೆ ಒಂದು ಕ್ಷಣದಲ್ಲಿ ಅದ್ಭುತವನ್ನು ಮಾಡುತ್ತದೆ ಪ್ರಿಯರೇ. ನಾನು ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ತೇನೆ. ಹಾಲೆಲೂಯ. ನಮ್ಮ ಕಣ್ಣುಗಳನ್ನು ಮುಚ್ಚಿದವರಾಗಿ ಪ್ರಾರ್ಥನೆ ಮಾಡುವ. ಕರ್ತನೇ, ಆ 12 ವರ್ಷದಿಂದ ರೋಗವಿದ್ದಂತಹ ಆ ಹೆಂಗಸು ಕರ್ತನೇ ತನ್ನ ಹೃದಯದಲ್ಲಿ ಆ ಮಗಳೇ ನಿರ್ಧಾರ ಮಾಡಿಕೊಂಡಳು, ನಾನು ಯೇಸು ಕ್ರಿಸ್ತನ ಬಟ್ಟೆಯ ಉಡುಪಿನ ಗೊಂಡೆಯನ್ನು ಮುಟ್ಟಿದರೆ ಸಾಕು, ನಾನು ನೆಟ್ಟಗಾಗುವೆನು ಅಥವಾ ನನಗೆ ಗುಣವಾಗುವುದು ಎಂಬುದಾಗಿ. ಯಾರೂ ಹೇಳಲಿಲ್ಲ ಹೋಗಿ ಮುಟ್ಟು ಅಂತ ದೇವರೇ. ಆದರೂ ಹೋಗಿ ಮುಟ್ಟಿದಳು ದೇವರೇ. ಆ ನಂಬಿಕೆಯ ಪ್ರಕಾರ ಗುಣವಾಯಿತು. ಕರ್ತನೇ, ಆ ಬೆತ್ಸದ ಕೊಳದಲ್ಲಿ ಬಿದ್ದಂತಹ ವ್ಯಕ್ತಿ ಯೇಸು ಸ್ವಾಮಿ ಕೇಳುವಾಗ ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ ಎಂಬುದಾಗಿ ಕೇಳಿದಾಗ ಹೌದು ಅಂತ ಹೇಳಿದನು. ಆ ನಂಬಿಕೆಯನ್ನು ಅವನಲ್ಲಿ ಗುರುತಿಸಿದನು ಯೇಸು ಸ್ವಾಮಿ. ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ಹೋಗು ಅಂತ ಹೇಳಿದರು. ನಂಬಿಕೆಯನ್ನು ನೋಡಿ ಯೇಸು ಸ್ವಾಮಿ
ಅಲ್ಲಿ ಅದ್ಭುತ ಮಾಡಿದ್ದು ಯಾರು? ದೇವರೇ. ಆದರೆ ಯೇಸು ಕ್ರಿಸ್ತನು ಏನನ್ನೂ ಮಾಡಲಿಲ್ಲ. ಒಂದು ಮಾತಾಡಿದರು, ಎದ್ದು ನಿನ್ನ ಹಾಸಿಗೆ ಎತ್ಕೊಂಡು ಹೋಗಂತ ಹೇಳಿದರು. ಆ ಹೆಂಗಸು ಮುಟ್ಟಿದ ತಕ್ಷಣ ನಿನ್ನ ಶಕ್ತಿ ಹರಿದು ಹೋಯಿತು, ನಿನ್ನ ನಂಬಿಕೆ ನಿನ್ನ ಸ್ವಸ್ಥ ಮಾಡಿದ್ದೆ ಅಂತ ಹೇಳಿದರು. ಆ ಶತಾಧಿಪತಿಗೆ ನಿನ್ನ ನಂಬಿಕೆ ಬಹಳ, ನಿನ್ನ ಮಾತಿನಂತೆ ನಿನಗಾಗಲಿ ಅಂತ ಹೇಳಿದ್ರು. ಅವನು ಏನನ್ನು ನಂಬುತ್ತಾನೋ ಅದಕ್ಕಾಗ್ತದೆ. ನೀವೇನನ್ನು ನಂಬುತ್ತೀರೋ ನಿಮಗಾಗ್ತದೆ. ದೇವರು ಆ ಒಂದು ನಂಬಿಕೆಯನ್ನು ನಿಮ್ಮಲ್ಲಿ ಹುಟ್ಟಿಸಲಿ, ಅಷ್ಟು ಮಾತ್ರವಲ್ಲ ಪೂರೈಸಲಿ ಎಂಬುದಾಗಿ ಕರ್ತನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.